ಏಜ್ ರಿಲೇಟೆಡ್ ಇಶ್ಯೂಸು, ಹಂಗಾಗಿ ಒಂದು ಸ್ವಲ್ಪ ಆತಂಕ ಇತ್ತು. ಆದರೆ ಈಗ ರಿಕವರ್ ಆಗ್ತಾ ಇದ್ದಾರೆ, ಆದಷ್ಟು ಬೇಗನೆ ಬರ್ತಾರೆ ದಾವಣಗೆರೆ. ಅವ್ರದ್ದು ಮುಂಚೆಯಿಂದನೂ ಲಂಗ್ಸ್ದು ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಅವಾಗ ಸಿಗರೇಟ್ ಬಳಸಿದಾರಲ್ಲ, ಹಂಗಾಗಿ ಅದು ಲಂಗ್ಸ್ ಪ್ರಾಬ್ಲಮ್ ಇತ್ತು, ಉಸಿರಾಟ ತೊಂದರೆ ಇತ್ತು. ಈಗ ರಿಕವರ್ ಆಗಿದ್ದಾರೆ, ಸಾಕಷ್ಟು ರಿಕವರ್ ಆಗಿದ್ದಾರೆ. ಆದಷ್ಟು ಬೇಗನೆ ಎಲ್ಲರ ಒಂದು ಆಶೀರ್ವಾದದಿಂದ ಮನೆ ಮರಳುತ್ತಾರೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಗೆಹರಿತದೆ. ಆದಷ್ಟು ಬೇಗನೆ ಬರ್ತಾರೆ. ಈಗ ಡಾಕ್ಟರ್ಸ್ ಹೆಂಗೆ ಹೇಳ್ತಾರೆ ಹಂಗೆ. ಈಗ ಅವ್ರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕರ್ಕೊಂಡು ಹೋಗ್ಬೋದು ಅಂದ್ರೆ ಕರ್ಕೊಂಬರ್ತೀವಿ. ದೇವಸ್ಥಾನಕ್ಕೆ ಬರ್ತೀವಿ ನಾವೆಲ್ಲರೂ. ಅಪ್ಪರು ಆರಾಮಿದ್ದಾರೆ, ಯಾವ ಭಯಪಡುವ ವಾತಾವರಣ ಏನಿಲ್ಲ. ಆರಾಮಾಗಿದ್ದಾರೆ. ದೇವರ ಒಂದು ಆಶೀರ್ವಾದ, ಜನಗಳ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಎಲ್ಲ ಸುಗಮವಾಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಿಕವರಿ ಆಗಿ ದಾವಣಗೆರೆಗೆ ಬರ್ತಾರೆ. ಸ್ವಲ್ಪ ವೀಕ್ನೆಸ್ ಇತ್ತು, ಏಜ್ ರಿಲೇಟೆಡ್ ಇಶ್ಯೂಸು, ಹಂಗಾಗಿ ಒಂದು ಸ್ವಲ್ಪ ಆತಂಕ ಇತ್ತು. ಆದರೆ ಈಗ ರಿಕವರ್ ಆಗ್ತಾ ಇದ್ದಾರೆ, ಆದಷ್ಟು ಬೇಗನೆ ಬರ್ತಾರೆ ದಾವಣಗೆರೆ. ಅವ್ರದ್ದು ಮುಂಚೆಯಿಂದನೂ ಲಂಗ್ಸ್ದು ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಅವಾಗ ಸಿಗರೇಟ್ ಬಳಸಿದಾರಲ್ಲ, ಹಂಗಾಗಿ ಅದು ಲಂಗ್ಸ್ ಪ್ರಾಬ್ಲಮ್ ಇತ್ತು, ಉಸಿರಾಟ ತೊಂದರೆ ಇತ್ತು. ಈಗ ರಿಕವರ್ ಆಗಿದ್ದಾರೆ, ಸಾಕಷ್ಟು ರಿಕವರ್ ಆಗಿದ್ದಾರೆ. ಆದಷ್ಟು ಬೇಗನೆ ಎಲ್ಲರ ಒಂದು ಆಶೀರ್ವಾದದಿಂದ ಮನೆ ಮರಳುತ್ತಾರೆ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಗೆಹರಿತದೆ. ಆದಷ್ಟು ಬೇಗನೆ ಬರ್ತಾರೆ. ಈಗ ಡಾಕ್ಟರ್ಸ್ ಹೆಂಗೆ ಹೇಳ್ತಾರೆ ಹಂಗೆ. ಈಗ ಅವ್ರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕರ್ಕೊಂಡು ಹೋಗ್ಬೋದು ಅಂದ್ರೆ ಕರ್ಕೊಂಬರ್ತೀವಿ.